ಹಲೋ. ಹಲೋ, ಎಲ್ಲಿದ್ದೀರಾ? ಯಾರು? ಓ ಹಲೋ, ನನ್ನ ನಂಬರಿಂದ ಫೋನ್ ಮಾಡಿ ಬರ್ತೇನೆ ಇಲ್ವಲ್ಲ, ಯಾಕೆ ಬ್ಲ್ಯಾಕ್ ಲಿಸ್ಟ್ ಹಾಕಿದಿರಿ? ಯಾರು ಹೇಳಿ? ಓ ಇಷ್ಟು ಬಿಲ್ ಮರ್ತ್ಬಿಟ್ರೆ ನಾನು ತೇಜ. ಓ ನೀವಾ? ನಾನೇನೆ. ಯಾಕೆ ಯಾಕೆ ಬ್ಲ್ಯಾಕ್ ಲಿಸ್ಟ್ ಹಾಕಿದ್ದೀರಾ? ಅಯ್ಯೋ ದೊಡ್ಡ ಸಮಸ್ಯೆ ನಮ್ಮ ಬಡವ್ರಿಗೆ ನಮ್ಗೆ ಯಾಕೆ ಹೇಳಿ? ಅಲ್ಲ ಒಬ್ಬರು ಜೊತೆಲಿ ಹೋಗಿ ಒಂಚೂರು ಕ್ಯಾಂಟೀನಲ್ಲಿ ಒಂದು ಕಾಫಿ ಕುಡಿದಿಕ್ಕೆ ನಿಮ್ಮ ಅಪ್ಪ ಯಾವ ಥರ ಸೀನ್ ಕ್ರಿಯೇಟ್ ಮಾಡಿಬಿಟ್ರು ನೋಡಿ. ನಿಜವಾಗ್ಲೂ ನನಗಂತೂ ಭಾಳ ಬೇಜಾರಾಗೋಯ್ತು ನೋಡಿ. ನಾನು ಫೋನ್ ಮಾಡಬೇಡಿ, ನೀವು ನಿಮ್ದು ಅಮ್ಮ ಅಂತೀನಿ. ನಾನು ನಿಮ್ಮ ಜೊತೆ ಕಾಫಿ ಕುಡಿಯೋಕೆ ಬರಲೇಬೇಡ್ದಾಗಿತ್ತು ನಾನು. ಅಯ್ಯೋ ಬೇಜಾರು ಮಾಡ್ಕೋಬೇಡಿ ನೋಡಿ. ನಮ್ಮ ಅಪ್ಪ ಪಾಪ ಒಂಚೂರು ಪಾಪ ಜಾಸ್ತಿ ಅದಕ್ಕೆ ಹಂಗೆ ಅಂದ್ಬಿಟ್ರು, ಬೇಜಾರು ಮಾಡ್ಕೋಬೇಡಿ ನೀವು. ಇದರಿಂದ ಏನು ತಪ್ಪಿದ್ದಿಲ್ಲ, ನಾವು ಆ ಥರ ಏನು ಇತ್ತಿದ್ದಿಲ್ಲ. ಸುಮ್ಮನೆ ಏನು ಓಡ್ಬಿಟ್ಟು ತಪ್ಪು ತಿಳ್ಕೊಂಡ್ರು ಅಷ್ಟೇ. ಏನಾದ್ರು ತಪ್ಪು ತಿಳ್ಕೊಳ್ಳಿ, ಇದು ನಮ್ಮ ಅಪ್ಪನ ಗಂಟೆ ವಿಷಯ ಗೊತ್ತಾಗ್ಬಿಟ್ಟು ನೆನೆ ದಿವಸ ನಮ್ಮ ಅಪ್ಪ ನನಗೆ ಯಾವ ಥರ ಹೊಡಿತು ಗೊತ್ತಾ ನೋಡಿ. ನಿಮ್ದು ಅಮ್ಮ ಅಂತೀನಿ, ನಿಮ್ಮ ಸವಾಸನೆ ಬೇಡ ಅಂತ ಬ್ಲ್ಯಾಕ್ ಲಿಸ್ಟ್ ಹಾಕಿವ್ನಿ. ತಿರ್ಗಿ ಯಾಕೆ ಫೋನ್ ಮಾಡಿದಿರಿ ನೋಡಿ? ನಿಮ್ದು ಅಮ್ಮಯ್ಯ, ನೀವು ಹಿಂಗೆಲ್ಲ ಮಾತಾಡಿ ನನಗೆ ಬೇಜಾರಾಯ್ತದೆ. ನನ್ನಿಂದ ನಿಮ್ಗೆ ಇಷ್ಟೆಲ್ಲ ಆಯಿತು ಅಂತ ನನಗೆ ಎಷ್ಟು ಮನಸ್ಸು ಹೋಯ್ತದೆ ಗೊತ್ತಾ. ನಿಮ್ದು ಅಮ್ಮಯ್ಯ ಅಂತೀನಿ, ನಿಮ್ಮ ಕಾಲ್ಗಾರೆ ಬೀಳ್ತೀನಿ. ಎಲ್ಲಿದ್ರೆ ಹೇಳಿ, ನಾನು ನಿಮ್ಮ ಕುಟ್ಟು ಮಾತಾಡಬೇಕು ನೋಡಿ. ಈಗ ಆಗಿರೋ ಸಾಕು, ತಿರ್ಗಿ ಮುಂದುವರ್ಸೋದು ಬೇಡ. ನಮ್ಮ ಅಪ್ಪ ಏನು ನಮ್ಮ ಅಮ್ಮನ ಕೈಲೆಲ್ಲ ಉಗಿಸ್ಕೊಂಡು ಸಾಕಾಗದು ನನಗೆ. ಅದಲ್ಲದೆ ನಿಮ್ಮ ಅಪ್ಪ ಎಷ್ಟೆಲ್ಲ ಅವಮಾನ ಮಾಡಿದ್ರು ಅವತ್ತು ಕ್ಯಾಂಟೀನಲ್ಲಿ ಕತ್ಲು ಪಟ್ಟಿ ಇಟ್ಕೊಂಡು ಹೊಡೆಯಕ್ಕೆ ಬಂದಿದ್ರು. ಇಷ್ಟೆಲ್ಲ ಆದಮೇಲೆ ನನಗೆ ಯಾಕೆ ಬೇಕು ನಿಮ್ಮ ಕುಟ್ಟು ಮಾತಾಡೋದು? ನಾನೇನೋ ಹೋಗಲಿ, ನಮ್ಮ ಭಾವನ ತಂಗಿ ಅಲ್ವಾ ಅನ್ಕೊಂಡು ನಾನು ನಿಮ್ಮ ಅಮ್ಮ ಹೇಳಿದ್ಕೆ ಅದುವೇ. ನಿಮ್ಮ ಅಮ್ಮ ಏನಂದಿದ್ರು ಅವತ್ತು, ಅಪ್ಪ ಹೋಯ್ತಾ ಬರ್ತಾ ಕಾಲೇಜ್ ಹತ್ರ ನೋಡ್ಕೋ, ಅವ್ರ ಕಾಲೇಜಲ್ಲಿ ಸರಿಯಿಲ್ಲ ಹುಡುಗರು ಅಂತ ಅಂದಿದ್ದಕ್ಕೆ ನಾನು ಬಂದಿದ್ದು. ಏನೋ ಕಾಫಿ ಕುಡಿಯೋಣ ಜೊತೆ ಅನಿಸ್ತು ಅಂದ್ಬಿಟ್ಟು ಕರ್ಕೊಬೋದ್ರೆ ಏನೋ ದೊಡ್ಡ ತಪ್ಪು ಮಾಡಿ ನಿನ್ನ ಹತ್ರ ಇವ್ರು ಹಿಂಗೆ ಮಾತಾಡಿದ್ರಲ್ಲ ಎಷ್ಟು ಬೇಜಾರಾಕಿಲ್ಲ ಹೇಳಿ. ನೀವೇ ತಪ್ಪಾಗಿರ್ಬೇಕಾದ್ರೆ ಉಗಿರಿ ಉಗಿಸ್ಕೊತೀನಿ. ನಿಜವಾಗ್ಲೂ ನನಗಂತೂ ಸಕ್ಕತ್ ಬೇಜಾರಾಗೋಯ್ತು ನೋಡಿ. ನಾವು ಏನು ಅಂತ ನಮಗೆ ಗೊತ್ತಿರೋ ಸಾಕು, ಪ್ರಪಂಚನೇ ಸಾಕದ. ಅದ್ರ ಬಗ್ಗೆನೇ ಮಾತಾಡಬೇಕು ನಾನು. ನನಗೆ ನಿಜವಾಗ್ಲೂ ನನ್ನಿಂದ ಏನೋ ನೀವು ಈ ಥರ ನಾವು ಅನ್ಭವಿಸ್ದಂಗೆ ಆಯ್ತಲ್ಲ ಅಂತ ನಿಜವಾಗ್ಲೂ ಭಾಳ ಬೇಜಾರಾಯ್ತದ ನನಗೆ. ನಿಮ್ದು ಅಮ್ಮಯ್ಯ ಅಂತೀನಿ ನೋಡಿ. ನನಗೆ ಮೀಟ್ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಪ್ಲೀಸ್, ನಿಮ್ದು ಅಮ್ಮಯ್ಯ. ಅಯ್ಯೋ ಬಿಡಪ್ಪ, ನಾನು ಸಿಗತ್ತಿಲ್ಲ ನನ್ನ ಕತೆ. ನಾನು ಇಲ್ಲ ಅಲ್ಲಿ, ನಾನು ಊರಲ್ಲಿ ಇವನಿ ಕತೆ ಇವತ್ತು ಕಾಲೇಜಿಗೆ ಬಂದಿಲ್ಲ ನೋಡಿ. ನಿಮ್ಮ ಫ್ರೆಂಡ್ ನಾನು ಕೇಳಿದೆ, ನಾನು ಇವ್ರನ್ನ ನಿಮ್ಮ ಫ್ರೆಂಡ್ ಅವರೆಲ್ಲ ಹೆಸರು ಏನಪ್ಪ ಅದು? ಧ್ರುವಣ್ಣನ ಕೇಳಿದೆ, ಕಾಲೇಜಿಗೆ ಬಂದಿದ್ದೀರಾ ಅಂತಲ್ಲ, ಎಲ್ಲಿದ್ದೀರಾ ಹೇಳಿ ನೀವು? ಯಪ್ಪ ನಿಮ್ಮ ಸವಾಸಗಳು ಸಾಕು ನನಗೆ. ನಿಜವಾಗ್ಲೂ ನನಗೆ ಇಷ್ಟ ಇಲ್ಲ. ನನಗೆ ಮಾತಾಡೋಕ್ಕೆ ಸುಮ್ಮನೆ ಮುಡುಗಿ ಫೋನ್ ಹೇಳಿ ಎಲ್ಲಿದ್ದೀರಾ ಅಂತ ನೋಡಿ. ಒಂದೇ ಒಂದು ಮಾತಾಡ್ಬಿಡ್ತೀನಿ, ಇವತ್ತು ಒಂದು ದಿವಸ ಮಾತಾಡ್ತೀನಿ ಅಷ್ಟೇ. ನಾಳೆಗೆ ನಾನು ನಿಮ್ಮ ಕೊಟ್ಟು ಮಾತಾಡೋಕ್ಕಿಲ್ಲ, ಏನೋ ಒಂದು ಹೇಳ್ಬೇಕು ನಾನು. ನಿಮ್ದು ಅಮ್ಮ ಅಂತೀನಿ, ಎಲ್ಲಿದ್ದೀರಾ ಹೇಳಿ? ಇಲ್ಲಿ ಇದ್ರ ತವ ಇವನಿ ಕ್ಯಾಂಟೀನ್ ಪಕ್ಕ ಚೇರ್ಗಳು ಥರ ಕುತ್ಕೊಳ್ಳವು ಅಲ್ಲಿ ಇವನಿ. ಸರಿ ಬಿಡಿ, ಬರ್ತೀನಿ. ಹಾಯ್. ಹಾಯ್. ಸಾರಿ ಆಯ್ತಾ? ಅಯ್ಯೋ ನಿಮ್ಮ ಸಾರಿ ಹೆಂಗನಾರೆ ಅಲ್ಲಿ ಮೊದಲದು ಏನು ನೀವು ಬಂದಿದ್ದು ಸೇರ್ಬಿಟ್ಟು ಬೇಗ ಹೋಗಿ. ಯಾಕಂಗೆ ಭಯಪಟ್ಟಿದ್ದು ಸುಮ್ಮನಿರಿ, ಇಲ್ಲಿ ಯಾರು ಬರೋಕ್ಕಿಲ್ಲ ಕಣ. ಯಾರು ಬರಲಿ ಬಿಡ್ಲಿ, ಯಾರು ಹೇಳ್ಬಿಟ್ರೆ ಮಾತಾಡ್ತಿರೋದ. ಆಮೇಲೆ ನಿಮ್ಮ ಅಪ್ಪ ಅವತ್ತು ಎಲ್ಲರ ಮುಂಗಡೆ ಕ್ಯಾಂಟೀನಲ್ಲಿ ಕತ್ಲು ಪಟ್ಟಿ ಇಟ್ಕೊಂಡವ್ರೆ, ಇವತ್ತು ಹೊಡೆದೇ ಬಿಡ್ತಾರೆ. ಅದಲ್ದೆ ನಮ್ಮ ಅಪ್ಪನಿಗೆ ನನ್ನ ಫ್ರೆಂಡ್ ಹೇಳ್ಬಿಟ್ಟು ನಮ್ಮ ಅಪ್ಪನೂ ಕಾಲಲ್ಲಿ ಓದಿ ಓದಿನಿಲ್ಲ. ಬೇಜಾರು ಮಾಡ್ಕೋಬೇಡಿ ನೋಡಿ. ನಮ್ಮ ಅಪ್ಪ ನನ್ನ ಮದುವೆ ಬಗ್ಗೆ ಭಾಳ ಕನ್ಸು ಕಟ್ಕೊಳ್ಳೋದೆ, ಡಾಕ್ಟ್ರು ಇಂಜಿನಿಯರ್ಗೆ ಮಾಡಬೇಕು ಅನ್ನೋದು ಅವರ ಆಸೆ. ಆದ್ದರಿಂದ ಎಲ್ಲಿ ನನ್ನ ಮಗಳು ಅಡ್ದಾರಿ ಹಿಡಿದ್ಬಿಟ್ಟಾಳೋ, ಎಲ್ಲಿ ಅವಳು ಜೀವನ ಹಾಳು ಮಾಡ್ಕೊಬಿಟ್ಟಾಳೋ ಅಂದ್ಬಿಟ್ಟು ಆ ಥರ ಇದು ಮಾಡ್ತಾರೆ ಅಷ್ಟೇ. ಅಷ್ಟು ಬಿಟ್ರೆ ಇನ್ನೇನೂ ಇಲ್ಲ. ಅವರು ಒಳ್ಳೆಯವರೆಯ ನೋಡಿ. ನಿಮ್ಮ ಅಪ್ಪನ ಬಗ್ಗೆ ಗುಣಗಾನ ಕೇಳೋಕ್ಕೆ ನಾನು ಅದನ್ನ ಹೇಳಪ್ಪ ಅಂದ್ರೆ ನೀವು ಅದನ್ನ ಹೇಳಪ್ಪ ಅಂದ್ರೆ ಹೇಳಿ ಹೋಗಿ ಅವ್ರನ್ನೇ ಆಗೋಗಿ. ನಾವೇನು ಪೊರ್ಕಿಗಳಲ್ಲ, ನಾವು ಓದ್ತೇವೆ ಚೆನ್ನಾಗಿ, ನಾವು ಕೆಲಸ ತಗೋತೀವಿ ಕತೆ. ಏನು ನಿಮ್ಮ ಅಪ್ಪ ಮಾತ್ರ ಏನು ಒಳ್ಳೊಳ್ಳೆ ಹುಡುಗರು ಹುಡುಕ್ಬಿಟ್ಟು ಮಾಡ್ಬಿಡ್ತಾರೆ, ನಾವೆಲ್ಲ ಹಂಗಾರೆ ಕೆಟ್ಟ ಹುಡುಗ್ರ ನಾವು? ಅಯ್ಯೋ ನೀವು ಕೆಟ್ಟವ್ರು ಅನ್ನೋದಾಗೆ ನಾನೇ ಕಿಲ್ಲಿ ಗಂಟೆ ಹುಡುಕಿ ಮಾತಾಡಿಸ್ತಿದ್ದೆ. ಸಾರಿ ಆಯಿತಾ? ನಿಜವಾಗ್ಲೂ ನನಗೆ ಸಖತ್ ಬೇಜಾರಾಗೋಯ್ತು. ನನಗೆ ನಮ್ಮ ಅಪ್ಪನ ಕೂಟೆ ಎದುರು ಉತ್ತರ ಕೊಟ್ಟು ಮಾತಾಡಿ ನನಗೆ ಅಭ್ಯಾಸ ಇಲ್ಲ. ನಿಜವಾಗ್ಲೂ ಇಲ್ಲ ಅಂದರೆ ಅಪ್ಪ ಅವ್ರದ್ದು ಏನೂ ತಪ್ಪಿಲ್ಲ ಕಣಪ್ಪ ಅಂತ ಹೇಳೋನು ನೋಡಿ. ಬೇಜಾರು ಮಾಡ್ಕೋಬೇಡಿ ಆಯ್ತಾ? ಸಾರಿ, ನನ್ನಿಂದ ನೀವು ಬಯಸ್ಕೊಳಂಗಾಯ್ತು ನೋಡಿ. ನನಗೇನು ಅದ್ರ ಆ ಥರ ಏನು ಬೇಜಾರಿಲ್ಲ. ದಯವಿಟ್ಟು ನಾನು ಕೊಟ್ಟು ಮಾತಾಡೋಕ್ಕೆ ಬರಬೇಡಿ. ನಮ್ಮ ಅಮ್ಮ ನನಗೆ ಬೈತದೆ, ನಮ್ಮ ಅಪ್ಪ ನಮ್ಮ ಅಮ್ಮ ಎಲ್ಲರ ಕೈಲಿ ಬಯಸ್ಕೋಬೇಕಾಯ್ತದೆ. ನಾನು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಅಕ್ಕನ ಜೀವನ ನನಗೆ ಇಂಪಾರ್ಟೆಂಟು. ನನ್ನಿಂದ ಅವಳ ಜೀವನಕ್ಕೆ ಯಾವ ಥರ ಎಫೆಕ್ಟ್ ಆಗೋದು ಬೇಡ ಅಷ್ಟೇ. ಅಯ್ಯೋ ಅದಕ್ಕೆ ಚೆನ್ನಾಗಿ ನೋಡ್ಕೊಂಡಿವಿ ಕಣ್, ಸುಮ್ಕಿರಿ ನೀವು ಆ ಥರ ಎಲ್ಲ ಅನ್ಕೋಬೇಡಿ ನೋಡಿ. ನೀವು ಬೇಜಾರು ಮಾಡ್ಕೊಂಡ್ರಲ್ಲ, ಅದಕ್ಕೆ ಎದುರು ಬದ್ರು ಕುತ್ಕೊಂಡು ಮಾತಾಡ್ಬಿಟ್ಟು ಸಾರಿ ಕೇಳೋಣ ಅನ್ಕೊ ಬಂದೆ ಅಷ್ಟೇ, ಇನ್ನೇನೂ ಇಲ್ಲ. ಅದಕ್ಕೆ ಚೆನ್ನಾಗದೆ ಈಗ ಅಪ್ಪನೂ ಅದಕ್ಕೆ ಚೆನ್ನಾಗಿ ಮಾತಾಡ್ತಾವ್ರೆ. ನೀವೇನು ಬೇಜಾರು ಮಾಡ್ಕೋಬೇಡಿ. ಅಲ್ಲ ನಿಮ್ಮ ಅಪ್ಪನಿಗೆ ಅಷ್ಟು ಹೇಳ್ತಿರೋ ಒಳ್ಳೆ ಕಾಮನ್ ಸೆನ್ಸ್ ಇರ್ತಿಲ್ವ? ನಿಮ್ಮ ಅಮ್ಮನೇ ಹೇಳಿರ್ತಾನೆ ಹೋಗಿ ಹೋಯ್ತಾ ಬತ್ತ ನೋಡ್ಕಪ್ಪ ಕಾಲೇಜ್ ಹತ್ರಕ್ಕೆ ಹೋಗು ಅಂತವೆ. ಅವ್ರು ಹೇಳಿದ್ರು ಅಂತ ತಾನು ನಿಮ್ಮ ಕಾಲೇಜ್ ಹತ್ರ ಬಂದಿದ್ದು. ನಾನು ಯಾವತ್ತಾರು ಹೇಳಿ ನಿಮ್ಮ ಕೂಟ ಕೆಟ್ಟಂಗೆ ಹಿಡ್ಕೊಂಡಿದ್ದಾನೆ ನಾನು? ಹೇಳಿ ಆ ಥರ ಆಟ ಆಡಬೇಕು ಅಂದ್ರೆ ನಮಗೂ ನಮ್ಮ ಕಾಲೇಜಲ್ಲಿ ಬೇಕಾದಷ್ಟು ಹುಡುಗಿರವ್ರೆ, ನಮ್ಮದು ತಮ್ಮದು ಅಂತ ತಂದು ನಾನೂ ಬಂದಿದ್ದು. ಅದು ಬಿಟ್ರೆ ಇನ್ನೇ ನಿಮ್ಮ ಕೂಟ ಕೆಟ್ಟಂಗೆ ಹಿಡ್ಕೊಂಡಿದ್ದ. ನೀವು ಬಂದು ನಿಮ್ಮ ಅಪ್ಪನಿಗೆ ಹೇಳ್ಬೋದಾಗಿತ್ತಾನೆ. ಇವ್ರು ಏನೂ ಇಲ್ಲಕ್ಕ ಸುಮ್ಕಿರು ಒಳ್ಳೆಯವ್ರ ಕತೆ ಅಂತ ಏನಾರು ಹೇಳಿದ್ರಿ ನೀವು? ಏನೋ ತಂದೆ ತಪ್ಪು ಅನ್ನೋ ಥರದಲ್ಲಿ ನೀವು ಸುಮ್ಮನೆ ಆಗ್ಬಿಟ್ರಲ್ಲ ನೀವು. ಅಯ್ಯೋ ನಾನು ಯಾವಾಗ ನಂದೆ ನಿಮ್ಮದೇ ತಪ್ಪು ಅಂತವ? ಅಯ್ಯೋ ಯಾಕೆ ಹಿಂಗೆ ಇಲ್ದವ್ದೆಲ್ಲ ಮಾತಾಡಿರಿ ನೋಡಿ. ನಮ್ಮ ಅಪ್ಪನ ಮುಂದ್ಗಡೆ ಎದುರು ಉತ್ತರ ಕೊಟ್ಟು ಮಾತಾಡೋ ಅಭ್ಯಾಸ ಇಲ್ಲ ಅಂತ ಹೇಳಿವ ನಾನು. ಸಾರಿ ಆಯಿತಾ? ನಿಮ್ಮನ್ನ ಸಂಶಯ ಅಂತ ಕೇಳ್ಕೋಬೇಕಾಗಿತ್ತು, ಅದಕ್ಕೆ ನಾನು ಬಂದಿತ್ತು. ಸರಿ ಆಯಿತು ನೋಡಿ. ಇನ್ನೊಂದ್ಸತಿ ನೋಡೋದು ಮಾತಾಡೋದು ಇವೆಲ್ಲ ಬೇಡ. ಅದೇ ಹಾಕ್ಬೇಕು ಗಾಚಾರ. ನೋಡಿ ಅವತ್ತು ಕಾಫಿ ಕುಡಿನೇ ಇಲ್ಲ ಕ್ಯಾಂಟೀನಲ್ಲಿ, ನಿಜವಾಗ್ಲೂ ಸಖತ್ ಬೇಜಾರಾಯ್ತು. ಇವತ್ತು ಕುಡಿಯೋದ? ಅಯ್ಯಪ್ಪ ಬೇಡಕ್ಕನವ, ಸವಾಸ ಬೇಡ ನಿಂದ ಅಮ್ಮ ಅಂತೀನಿ. ಈಗ ಅನ್ಬೋಸ್ತಿರೋದು ಸಾಕು, ನಿಮ್ಮ ಅಪ್ಪನ ಕೈಲಿ ಉಗಿಸ್ಕೊಂಡಿದ್ದು ಸಾಕು. ನನಗೆ ಬೇಡ ನೋಡಿ. ನಾವು ಬಡವರು, ನಾವು ಏನು ಮಾಡಿದ್ರು ತಪ್ಪಾಗಿ ಕಾಣ್ತದೆ. ನಿಮ್ಮ ಅಪ್ಪ ಶ್ರೀಮಂತರು ಮದುವೆ ಮಾಡಬೇಕು ಅಂತ ಕನ್ಸು ಕಟ್ಕೊಂಡವ್ರೆ. ಅವ್ರ ಆಸೆ ಇಟ್ಕೊಂಡಿರೋದ್ರಲ್ಲಿ ಏನು ತಪ್ಪಿಲ್ಲ. ಚೆನ್ನಾಗಿರಿ ನೀವು ಮದುವೆಗೆ, ನಾನು ಅದನ್ನೇ ಆಸೆ ಮಾಡ್ತೀನಿ. ನಾನು ಏನೂ ಇಲ್ಲ, ನಿಮ್ಮ ಅಮ್ಮವ್ರು ಹೇಳಿದ್ರಲ್ಲ ಅಂತ ಅಷ್ಟೇ ನಾನು ಬಂದಿದ್ದು. ಅಷ್ಟೇ? ಹಂಗಾರೆ ಇನ್ನು ಯಾವ ಥರದಲ್ಲೂ ಫೀಲಿಂಗ್ಸ್ ಇಲ್ವಾ ನಿಮಗೆ? ಇಲ್ಲ ಆ ಥರ ಏನು ಯಾವುದೇ ಥರದಲ್ಲಿ ನಂಗೆ ಫೀಲಿಂಗ್ಸ್ ಅನ್ನೋದಿಲ್ಲ.
ಅಯ್ಯೋ ನಾನು ಹೆಂಗ ತಪ್ಪು ತಿಳ್ಕೊಬಿಟ್ನೇನೋ ನಿಮ್ಮನ್ನ. ಅಂದರೆ ನಿಮ್ಗಿರದ ಫೀಲಿಂಗ್ಸು? ಅಯ್ಯೋ ಆ ಥರ ಏನಿಲ್ಲ. ನಮ್ಮ ಅಪ್ಪ ಪಾಪ ನಿಮಗೆ ಬೇಜಾರು ಮಾಡ್ಬಿಟ್ರಲ್ಲ, ಅದಕ್ಕೆ ಸಾರಿ ಕೇಳೋದು ಅನ್ಕ ಬಂದೆ. ಅಷ್ಟು ಬಿಟ್ರೆ ಇನ್ನು ಯಾವ ಥರದಲ್ಲಿ ಫೀಲಿಂಗ್ಸ್ ಆ ಥರ ಏನೂ ಇಲ್ಲ. ನೋಡಿ ಅವತ್ತು ಕಾಫಿ ಕುಡಿನ ಜೊತೆಲಿ ಇವತ್ತಾರ ಒಂದು ಲೋಟ ಕಾಫಿ ಕುಡಿಯೋಣ ಬನ್ನಿ. ಅಯ್ಯಪ್ಪ ಬೇಡಕನಪ್ಪ, ನನ್ನ ಲೈಫಲ್ಲಿ ಕಾಫಿ ಕುಡಿಬಾರ್ದು ಅಂದ್ಬಿಡ್ತು. ಅಯ್ಯೋ ಅಷ್ಟಕ್ಕೆ ಇಷ್ಟೊಂದು ಭಯಪಟ್ರೆ ಹೆಂಗೆ ನೀವು? ಭಯ ಅಂತಲ್ಲ, ನನಗೂ ಮಾತಾಡೋಕೆ ಮಾತು ಬರ್ತವೆ. ಏನೋ ಹಿರಿಯವರು ಅಂತ ನಾನು ಸುಮ್ಮನಾಗಿರೋದು. ಇಲ್ಲ ಅಂದರೆ ನಿಮ್ಮ ಅಪ್ಪಂಗೆ ಸರಿಯಾಗಿ ಹೇಳ್ಕಳ್ಸೋನು. ಅದಲ್ದನೇ ನಮ್ಮ ಅಕ್ಕ ಪಾಪ ನಿಮ್ಮ ಮನೆ ಅವಳಿಗೆ ಯಾವುದೇ ಥರದಲ್ಲೂ ನೋವಾಗಬಾರ್ದು ಅನ್ನೋದು ಅಷ್ಟೇ ನನ್ನ ಉದ್ದೇಶ. ಇಲ್ಲಿ ಹೇಳ್ಬೇಕಾಗಿತ್ತು, ಆ ಮನೆ ಹೇಳಿರೋದು ಕತೆ ಸುಮ್ಮನಿರು ಅಂದ್ಬಿಟ್ಟು ಏನು ಹೇಳ್ದಂಗೆ ಸುಮ್ಮನೆ ನಿಂತ್ಕೊಬಿಟ್ಟೆ ನೀನು. ಮಳ್ಳಿ ಹೆಂಗೆ ಈಗ ನೋಡಿ ಹಂಗೆ ಬಂದಿದೆ ಅಂದ್ಬಿಟ್ಟು ನಾನೇ ನಿಮ್ಮ ಅಪ್ಪಂಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ, ನೋಡಿ ಇಲ್ಲಿ ಕಾಫಿ ಕುಡಿಯೋ ಕರಿತಾವಳೆ ಅಂದ್ಬಿಟ್ಟು. ಹೇಳಿ ಆಯಿತು, ಹೇಳಿ ನೋಡೋದು ನಿಮ್ಮ ತಾಕತ್ತಿದ್ರೆ ನಾನು ನಿಮ್ಮನೆ ತಗ್ಲಾಕ್ಬಿಡ್ತೀನಿ. ಹೋಗವ ನಿಮ್ಮ ಸಾವಾಸಗಳೇ ಬೇಡ ನನಗೆ. ನಾನು ಯಾವತ್ತೂ ಒಂದು ಹುಡುಗಿ ನನ್ನ ಪಕ್ಕದಲ್ಲಿ ಕುಣಿಸ್ಕೊಂಡು ಹೋಗಿರೋ ನಾನು ಸ್ಕೂಟ್ರಲ್ಲಿ ಗೊತ್ತಾ. ಅಂಥದ್ರಲ್ಲಿ ನಾನು ರಿಸೀವ್ ತಗೊಂಡು ನಾನು ನಿಜವಾಗ ನನಗೆ ಯಾವುದೇ ಥರ ಉದ್ದೇಶ ಇರಲಿಲ್ಲ. ನಿಮಗೆ ಗೊತ್ತು ತಾನೆ, ನಾನು ಕರ್ಕೊಂಡೋಗಿದ್ದು ಕಾಫಿ ಕುಡಿಯಕ್ಕೆ ತಾನೆ. ಅಯ್ಯೋ ನಾನು ಅದಕ್ಕೆ ನೀವು ಒಳ್ಳೆ ಹುಡುಗ ಅಂತಾನೆ ಗೊತ್ತಿದೆ ತಾನೆ ಹುಡುಕ ಬಂದಿರೋದು. ನೀವೇನಿಗೆ ಅಡೀರಿ ನಿಜವಾಗ್ಲೂ ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ. ನಮ್ಮ ಅಪ್ಪನ ಮುಂಗಡೆ ಹೇಳಕ್ಕೆ ಧೈರ್ಯ ಇಲ್ದಾದ್ರು ಅಷ್ಟೇ ಬೇಜಾರಾಯ್ತು ನನಗೆ. ನಿಮ್ಮ ಮಾವತಾನೆ ಬೋದಿರೋದು, ಅದಕ್ಕೆ ಇಷ್ಟೊಂದು ಬೇಜಾರಾದಿರಿ. ಹಾಂ ಹೊತ್ತಿಗೆಗೆ ಮಾವಾದ್ಮೇಲೆ ನಿಮಗೂ ಮಾವತಾನೆ ಆ ಥರದಲ್ಲಿ ಹೇಳಿದ್ದು ನಾನು. ಅದನ್ನೇ ನಮ್ಮ ಅಪ್ಪ ಅಂತ ಹೇಳ್ಬೋದಾಗಿತ್ತಲ್ಲ, ನಾನೇ ಒಂದ್ಸತಿ ಸಾಕಾಗೋದೆ. ಯಾಕೆ ಸಾಕಾಗೋದ್ರಿ? ಅವನ ಮಾವ ಅಂದ್ರೆ ಅದಕ್ಕೆ ಸಾಕಾದದು. ಇದೊಳ್ಳೆ ಸರಿ ಐತಪ್ಪ. ಈ ಮಾತುಗಳಿಗೆ ಏನು ಕಮ್ಮಿ ಇಲ್ಲ. ಇವತ್ತು ಮಾತಾಡೋಳು ನೀನು ಅವತ್ತೇ ಹೇಳ್ಬೇಕಾಗಿತ್ತು ನಿಮ್ಮ ಅಪ್ಪನ ಮುಂಗಡೆ. ಅವ್ರದ್ದೇನು ತಪ್ಪಿಲ್ಲ ಅಂತ ಅವತ್ತು ಹೇಳಕ್ಕೆ ತಾಕತ್ತಿದ್ದಿಲ್ಲ, ಇವತ್ತು ಹೇಳ್ತಿದ್ದೀನಿ ನೋಡು. ನೀವೇ ಹೇಳಿರಿ ಅಷ್ಟು ಧೈರ್ಯವಾಗಿದ್ರೆ. ನಿಮಗೆ ಧೈರ್ಯ ಇಲ್ಲ, ನಿಮಗೆ ತಾಕತ್ತಿಲ್ಲ. ಅದಕ್ಕೆ ನಮ್ಮ ಅಪ್ಪ ಬಂದಕ್ಷಣ ಎದುರ್ಕೊಂಡಿದ್ದು ನೀವು. ನಾನೇ ಎದುರ್ಕೊಳ್ಳೋನೆ, ನಾನೇನು ಎದುರ್ಕೊಳ್ಳೋ ಮಗನೇ ಇಲ್ಲ ನಾನು. ನಮ್ಮ ಅಕ್ಕನಿಗೋಸ್ಕರ ಅಷ್ಟೇ ನಾನು ಅಡ್ಜಸ್ಟ್ ಮಾಡ್ಕೊಂಡೆ ಅಷ್ಟೇ. ನಿಜವಾಗ್ಲೂ ಎಷ್ಟು ಕೋಪತ್ತಿದ್ದು ಗೊತ್ತಾ ನಿಮ್ಮ ಅಪ್ಪ ಕತ್ಕೊಟ್ಟು ಇಟ್ಕೊಂಡಾಗ. ಮತ್ತೆ ಹಂಗೆಲ್ಲ ಎದುರ್ಕೊಳ್ಳೋಕ್ಕಿಲ್ಲ ಅಂದಮೇಲೆ ಈಗ ಕಾಫಿ ಕುಡಿಯೋಕೆ ಬರೋಕೆ ಎದುರ್ಕೊತಾ ಇದ್ದೀರಿ. ನಮ್ಮ ಅಪ್ಪ ಬಂದ್ಗಿನ್ಬಿಟ್ಟೋದು ಅಂತ ಭಯವ ನಿಮಗೆ? ಹೋಗು, ನಾನೇ ಕೆದ್ಕೊಳ್ಳೋ ನಿಮ್ಮ ಅಪ್ಪನಿಗೆ ಭಯಪಡೋದು ನಾನು. ನನಗೆ ಇಷ್ಟ ಇಲ್ಲ ನನಗೆ ಬರೋಕ್ಕೆ. ನಾನು ಬರೋಕ್ಕೆ ಕಣಪ್ಪ, ಅದು ಯಾಕೆ ಬೇಕು? ನಮ್ಮ ಅಮ್ಮ ಬೈತಿದ್ದು ನನಗೆ, ಅವೆಲ್ಲ ಯಾಕೆ ಬೇಕು ನಮ್ಗೆ ಇಲ್ದು ಸಮಸ್ಯೆಗಳೆಲ್ಲ ಮೈಮೆ ಕೊಟ್ಕೊಳ್ಳೋಕ್ಕೆ ನಮ್ಗೆ ಇಷ್ಟ ಇಲ್ಲ ನಮಗೆ. ಅದಕ್ಕೋಸ್ಕರ ಬರೋಕ್ಕಿಲ್ಲ ಅಂತ ಇರೋದು ನಾನು. ನಮ್ಗೇನು ಬೈಕಿಲ್ವ ನಮ್ಮ ಅಪ್ಪ? ನೋಡಿ ನೀವು ನಿಮ್ಮ ಮುಂದ್ಗಡೆ ಹೆಂಗಾಡ್ತು. ನಾನು ನಿಜವಾಗ್ಲೂ ಅವತ್ತಿಂದಲೂ ನೆಮ್ಮದಿನ ಇಲ್ಲ ನನಗೆ, ನನ್ನಿಂದ ನೀವು ಬಯಸ್ಕೊಂಡ್ರಲ್ಲ ಅಂತ. ನೋಡಿ ಇವತ್ತು ಒಂದು ದಿವಸ ಬನ್ನಿ, ಒಂದು ಲೋಟ ಕಾಫಿ ಕುಡಿದ್ಬಿಡಿ ನನ್ನ ಜೊತೆಲಿ. ನನಗೆ ಅಷ್ಟೇ ಸಾಕು, ಇನ್ನು ಯಾವತ್ತೂ ಮಾತಾಡ್ಸೋರು ಸಿಕ್ಕಿಲ್ಲ. ನನಗೊಂಥರ ಅವತ್ತಿಂದ ಮನಸ್ಸಿಗೆ ಹುಸಿನೂ ಹೋಗಿಲ್ಲ. ನನ್ನಿಂದ ಬೇಜಾರಾಯ್ತಲ್ಲ ನಿಮಗೆ. ಅದಲ್ದೆ ನಾವು ಆರ್ಡ್ರ್ ಮಾಡಿರೋ ಕಾಫಿನೂ ಕುಡಿನಿಲ್ಲ ಜೊತೆಲಿ, ಅದಕ್ಕೆ ಬೇಜಾರಾಯಿತು. ಪ್ಲೀಸ್ ಬನ್ನಿ. ಅಯ್ಯೋ ನಮ್ಗೆ ಯಾಕೆ ಹಾಬಿಟ್ಟು ಈಗ ಅವತ್ತೇ ಬಿಟ್ಟು ಅಂತ ನಾನು ಹೇಳ್ತೇಲ್ವಾ, ನಂಗೆ ಬೇಡಕ್ಕಂತ ಹೋಗು. ನೋಡಿ ನೀವು ಬರ್ನಿಲ್ಲ, ನಿಜವಾಗ ನಂಗೆ ಬೇಜಾರಾಯ್ತದೆ. ನಾನೇನೋ ದೊಡ್ಡ ತಪ್ಪು ಮಾಡಿನಿ ನಂಗೆ ಆಯ್ತು. ನನಗೆ ಬನ್ನಿ ನೀವು, ಪ್ಲೀಸ್ ಬನ್ನಿ. ಭಯವ ನಿಮಗೆ? ಬನ್ನಿ, ಅಕಸ್ಮಾತ್ ಬಂದ್ರೆ ನಾನೇ ಹೇಳ್ತೀನಿ, ನಾನೇ ಕರ್ಕ ಬನ್ನಿ ಅಂತ. ಯಾರು ಭಯ? ಇದೊಳ್ಳೆ ಸರಿ ಆಯಿತು. ಆ ಥರ ಭಯ ಪಟ್ಕೊಳ್ಳೋ ಮಗನೇನ ನಾನು. ಮತ್ತೆ ನಡೀರಿ, ಮತ್ತೆ ಅಷ್ಟೊಂದು ತಾಕತ್ತಾಗಿದ್ರೆ ನಡೀರಿ ಮತ್ತೆ. ಸರಿ ಆಯಿತು ಬಾ. ನೋಡಿ ಮಾತ್ರ ಒಂದು ಕಂಡೀಷನು. ಏನು? ನಾನು ಕಾಫಿಗೆ ಬಿಲ್ ಕೊಡ್ತೀನಿ. ಅವೆಲ್ಲ ಸೀನಿಲ್ಲಪ್ಪ, ನಾನು ಕೊಡ್ತೀನಿ, ನೀನು ಕುಡಿಬೇಕು ಅಷ್ಟೇ. ಹಂಗಾರು ಬರ್ತೀನಿ, ಇಲ್ದ ನಾನು ಬರೋಕಿಲ್ಲ. ನಾನು ಹುಡುಗಿರ ಕೈಲೆಲ್ಲ ತೆಗೆಸ್ಕೊಂಡು ಕುಡಿಯೋಕಿಲ್ಲ ನಾನು. ನಾವೇನು ಕುಡಿತೀವ? ನಾವು ಅಷ್ಟೇ, ನಮ್ಮ ಸ್ವಂತ ದುಡ್ಡಲ್ಲೇ ನಾವು ಕುಡಿಯೋದು. ಇವತ್ತು ನಾನು ಕರಿತೇವ್ನಿ, ನಾನು ತಗೊಡ್ತೀನಿ. ನಾಳೆ ಬೇಕಾದ್ರೆ ನೀವು ತಗೊಳ್ಳಿರಿ. ಅವೆಲ್ಲ ಸೀನಿಲ್ಲ ಕಣವ. ಇವತ್ತು ಒಂದು ದಿವ್ಸ ಬರ್ತೀನಿ ಅಷ್ಟೇ, ನಾಳೆ ಗಿಳಿಗೆ ಬರೋಕಿಲ್ಲ ನಾನು. ನಾನು ಇವತ್ತು ಕೊಡ್ಸಕ್ಕಿಲ್ವಾ? ನಾಳೆಗೆ ಬಂದು ನೀವು ಕೊಡಿಸಿ. ಸರಿ ಪರವಾಗಿಲ್ಲ. ನೀನು ಯಾಕೆ ತಗ್ಲಾಕ್ಬೇಕು ಅಂತ ಮಾಡಿದ್ಯಾ ಹಂಗೆ? ಅಯ್ಯೋ ಒಳ್ಳೆ ಭಯ ಪಡ್ತಿರಲ್ಲ. ನಡೀರಿ ಆಯಿತು. ಸರಿ ಬಾ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.